ಹೊಳೆನರಸೀಪುರ ಪಟ್ಟಣದ ಶ್ರೀ ಕನಿಕಾ ಪರಮೇಶ್ವರಿ ದೇವಾಲಯದ ಸಭಾಂಗಣದಲ್ಲಿ ಮುಂಜಾನೆ ಮುಸ್ಸಂಜೆ ಎಂಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಆರ್ಯವೈಶ್ಯ ಜನಾಂಗದ ಜನತೆಯ ಸಂಕಷ್ಟಕ್ಕೆ ಸ್ಪಂದಿಸುವ ಸಲುವಾಗಿ ಪ್ರಾರಂಭಿಸಿದ್ದ ವಿಮಾ ಸೌಲಭ್ಯವು ಕರೋನಾ ಸಂಕಷ್ಟದ ಸಮಯದಲ್ಲಿ ಸಂಪನ್ಮೂಲ ಕ್ರೋಢೀಕರಣದ ಕೊರತೆಯಿಂದ ಸ್ಥಗಿತಗೊಂಡಿತ್ತು. ಹಿಂದಿನಂತೆ ಜೀವನ ಶೈಲಿ ಸಾಗುತ್ತಿರುವ ಹಿನ್ನೆಲೆಯಲ್ಲಿ ಸಂಪನ್ಮೂಲ ಕ್ರೋಢೀಕರಣ ಮತ್ತು ಸಂಕಷ್ಟಕ್ಕೆ ಸ್ಪಂದಿಸುವ ಕಾರ್ಯ ಪ್ರಾರಂಭಗೊಳ್ಳಲಿದೆ ಎಂದು ಅಂತಾರಾಷ್ಟ್ರೀಯ ವಾಸವಿ ಕ್ಲಬ್ ಉಪಾಧ್ಯಕ್ಷರಾದ ಬದ್ರಿನಾಥ್ ಗುಪ್ತಾ ತಿಳಿಸಿದರು. ವಾಸವಿ ಕ್ಲಬ್ ಆಯೋಜನೆ ಮಾಡುವ ಸಮಾಜ ಸೇವಾ ಕಾರ್ಯದಲ್ಲಿ ಮುಂಜಾನೆ ಮುಸ್ಸಂಜೆ ಎಂಬ ಕಾರ್ಯಕ್ರಮವು ಎಲ್ಲೆಡೆ ನಿರ್ದಿಷ್ಟ 2 ದಿನದಲ್ಲಿ ಜರುಗುತ್ತಿದ್ದು, ಜೊತೆಗೆ ಈ ಕಾರ್ಯಕ್ರಮದಲ್ಲಿ ದಾನಿಗಳ ಸಹಕಾರದಲ್ಲಿ 4 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗುತ್ತಿದೆ ಎಂದರು. ಇದೇ ರೀತಿ ದೇಶಾದ್ಯಂತ ಒಂದೇ ದಿನ ರಕ್ತದಾನ ಶಿಬಿರ ಆಯೋಜನೆ ಮಾಡುವ ಪ್ರಸ್ತಾಪವಿದ್ದು, ಈ ಕಾರ್ಯದಲ್ಲಿ ಅಂದು ಭಾಗಿಯಾಗುವ ಜೊತೆಗೆ ಗರಿಷ್ಠ ಪ್ರಮಾಣದಲ್ಲಿ ರಕ್ತದಾನ ಮಾಡುವ ಮೂಲಕ ಆರ್ಯವೈಶ್ಯ ಜನಾಂಗದ ಸೇವಾ ಮನೋಭಾವದ ಹಿರಿಮೆಯನ್ನು ತಿಳಿಸಬೇಕಿದೆ ಎಂದರು. ವಾಸವಿ ಕ್ಲಬ್ ಕೈಗೊಳ್ಳುವ ಹಲವಾರು ಕಾರ್ಯಕ್ರಮಗಳು ಹಾಗೂ ಇತರ ವಿಷಯಗಳ ಕುರಿತು ಸವಿಸ್ತಾರವಾಗಿ ವಿವರಿಸಿದರು. ಸ್ಥಳೀಯ ವಾಸವಿ ಕ್ಲಬ್ ಸದಸ್ಯರು ಎಂದಿನಂತೆ ಕೈ ಜೋಡಿಸುವ ಜೊತೆಗೆ ಕ್ಲಬ್ ಸೂಚಿಸಿದ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಪೂರೈಸುವ ನಿಮ್ಮ ಕಾರ್ಯ ಶ್ಲಾಘನೀಯ ಎಂದರು. ನೇತ್ರದಾನ ಹಾಗೂ ಅಂಗಾಂಗದಾನದ ಅರಿವು ಮತ್ತು ನೋಂದಣಿ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಗೃಹ ರಕ್ಷಕ ದಳದ ಪ್ಲಾಟೂನ್ ಕಮಾಂಡರ್ ಪ್ರದೀಪ್ ಕುಮಾರ್ ಹಾಗೂ ಗೃಹ ರಕ್ಷಕ ದಳದ ಸಿಬ್ಬಂದಿಯನ್ನು ಗೌರವಿಸಲಾಯಿತು. ವಿವಿಧ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ 50 ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿಗಳು ಹಾಗೂ ನೋಟ್ ಪುಸ್ತಕಗಳು, ಬೀದಿ ಬದಿ 10 ವ್ಯಾಪಾರಿಗಳಿಗೆ ಮಳೆ ಬಿಸಿಲಿನಿಂದ ರಕ್ಷಣೆ ಪಡೆಯಲು ಛತ್ರಿಗಳು ಹಾಗೂ ಒಬ್ಬರಿಗೆ ತಳ್ಳು ಗಾಡಿಯನ್ನು ಉಚಿತವಾಗಿ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ವಾಸವಿ ಕ್ಲಬ್ ಅಧ್ಯಕ್ಷ ರೋಹಿತ್ ಎಸ್, ಕಾರ್ಯದರ್ಶಿ ಹೇಮಾ ನಾಗೇಂದ್ರ, ಖಜಾಂಚಿ ಮಂಜುನಾಥ್ ಗುಪ್ತಾ, ನಿಕಟಪೂರ್ವ ಅಧ್ಯಕ್ಷ ರಾಮಚಂದ್ರ ಗುಪ್ತಾ, ವಾಸವಿ ಕ್ಲಬ್ ವಲಯದ ಅಧ್ಯಕ್ಷರಾದ ಭಾಸ್ಕರರಾವ್, ಬೆಂಗಳೂರು ಯಶವಂತಪುರದ ವಾಸವಿ ಕ್ಲಬ್ ಸದಸ್ಯರು, ಹಿರಿಯ ಮಾರ್ಗದರ್ಶಕರಾದ ಎಸ್ ಗೋಕುಲ್, ಎಆರ್ ರವಿಕುಮಾರ್, ನಟರಾಜ್, ವಾಸವಿ ಯೂತ್ ಕ್ಲಬ್ ಸದಸ್ಯರ ಸ್ಪಂದನ್, ಆಶ್ವಿಜ್, ಸಚಿನ್, ವಿಶ್ವಾಸ್ ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇವತ್ತಿನ ಇಂಪಾರ್ಟೆಂಟ್ ಪರ್ಸನ್ ಆರ್.ಸಿ. ಭಾಸ್ಕರರಾವ್ ಇವರಿಗೆಲ್ಲ ನಮಸ್ಕಾರ ಸರ್. ಹೇಳಿದ್ದು ಹಳೆ ಹೊಳೆನರಸೀಪುರ ಬರಬೇಕಂದ್ರೆ ತುಂಬ ಖುಷಿ ಆಗುತ್ತೆ ನಮಗೆ. ಯಾಕಂದರೆ ನಮ್ಮ ಕ್ಯಾಲರಿ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಎಕ್ಸ್ಪಾಂಡ್ ಮಾಡಿದಾಗ ಏನೇನೆಲ್ಲ ಸ್ಟಾರ್ಟ್ ಮಾಡಿತ್ತು. ಈ ಕಡೆ ಇರೋ ಕ್ಲಬ್ಬುಗಳೆಲ್ಲ ಮಾಡಿದ್ದು ರವಿಕುಮಾರ್, ಗೋಕುಲ್ ಇವರೆಲ್ಲ, ನಟರಾಜ್ ಅವರು ಜೊತೆ ಬಂದಿದ್ದಾವೆ ಅವಾಗೆಲ್ಲ. ಸೊ ಈಗ ಮುಂದೆ ಇರೋ ಕ್ಲಬ್ಬುಗಳೆಲ್ಲ ಜಾಸ್ತಿ ಮಾಡಿ ಸ್ಟಾರ್ಟಿಂಗ್ ಮಾಡಿದ್ದೆ ಅವಾಗ. ಸೊ ಇಲ್ಲಿ ಬರಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ ನಮಗೆ. ಸೊ ಇದು ಸುಮಾರು ಒಂದು 5 ಸರಿ ಬರ್ತಾ ಇರುತ್ತೆ ನನಗೆ. ಸೊ ಯಾವಾಗಲೂ ನಮ್ಮ ಮನೆ ಮನೆಗೆ ಇರುತ್ತೆ, ಬೇರೆ ಕಡೆ ಹೋದಂಗಿರಲ್ಲ. ಸೊ ಇವತ್ತಿನ ಕಾರ್ಯಕ್ರಮ ಇಂಪಾರ್ಟೆಂಟ್ ಏನಂದ್ರೆ ನೋಡಿದ್ರಲ್ಲ, ಇವಾಗೆಲ್ಲ ಸರ್ವಿಸ್ ಮಾಡಿದ್ದು. ಇದು ಬಿಟ್ಟು ಇನ್ನು ಸುಮಾರು ಮಾಡ್ತಾ ಇದ್ವಿ. ಏನ್ ಮಾಡಿದ್ರೆ ಈಗ ಅಂದ್ರೆ ಡಾಕ್ಟರ್ಸ್ ನಮ್ಮ ಪ್ರೋಗ್ರಾಮ್ ಮಾಡೋಕ್ಕೆ ಕಾರಣ ಮುಖ್ಯ. ಸೊ ಎಲ್ಲ ವಾಸವಿ ಕ್ಲಬ್ ನಮ್ದೆಷ್ಟು 1,400 ಕ್ಲಬ್ ಇದೆ. ಎಲ್ಲ ಕ್ಲಬ್ಬಲ್ಲಿ ಒಂದೇ 2 ದಿವಸ ಮಾಡಬೇಕಂತ ಮಾಡ್ಕೊಡ್ತಾ ಇದ್ದಾರೆ. ಅವಾಗ ಏನಾಗುತ್ತೆ, ಸೊ ನಾಳೆ ಮಾಡೋದು, ನಾಳೆ ಮಾಡೋದು, ಒಂದು ತಿಂಗಳು ಬಿಟ್ಟು ಮಾಡೋದು ಎಲ್ಲ ಸೇರಿಸ್ಕೊಂಡು 2 ದಿವಸಕ್ಕೆ ಮಾಡಕ್ಕೆ ಬರ್ತಾರೆ. ಸೊ ಈ ಡಾಕ್ಟರ್ಸ್ ಪ್ರೋಗ್ರಾಮ್ ಅಲ್ಲಿ ಮಾತ್ರ ನಮ್ಮ ವಾಸವಿ ಕ್ಲಬ್ನಿಂದ ಸುಮಾರು 4 ಕೋಟಿ ರೂಪಾಯಿ ಸರ್ವಿಸ್ ಮಾಡಿದ್ರು ನಾವು ಎಲ್ಲ ಸೇರಿಸಿ. ಸೊ ಇದಕ್ಕೆ ಏನು ಮಾಡ್ತಾರೆ, ನಮ್ಮವರು ಡೇಟ್ ಕೊಟ್ಬಿಟ್ಟು ಈ ಡೇಟಲ್ಲಿ ಮಾಡಿ ಇಂಥ ಕಾರ್ಯಕ್ರಮ ಮಾಡಿ ಅಂದರೆ ಎಲ್ಲರಿಗೆ ಯೂಸ್ ಆಗೋದೇ ಮಾಡ್ಕೊಂಡು ಬರ್ತಾರೆ. ಸೊ ಈಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಈಗ ಇದು ಬಿಟ್ಟು ಈಗ ಈ ಕಾರ್ಯಕ್ರಮಗಳೆಲ್ಲ ಬಿಟ್ಟು ಮತ್ತೆ ಎಲ್ಲ ಮಾಡಬೇಕಂತ. ಸೊ ಒಂದೇ ಸರಿ ಎಲ್ಲ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ ಕಂಪ್ಲೀಟ್ ನಮ್ಮ ವಾಸವಿ ಕ್ಲಬ್ ಎಲ್ಲ ಸೇರಿಸಿ ಒಂದೇ ದಿವಸ ಮಾಡಬೇಕಂತ ನಾವು ಡೇಟ್ ಕೊಡ್ತೀವಿ. ಆ ಡೇಟಲ್ಲಿ ಮಾಡಬೇಕಂತ ಮಾಡ್ತಾ ಇದ್ದೀವಿ. ಆಮೇಲೆ ಇವಾಗ ನಿಮಗೆಲ್ಲ ಗೊತ್ತೀಗ ಎಷ್ಟೆಷ್ಟು ಬಿಸಿಲು ಬರ್ತಾ ಇದೆ, ವರ್ಷ ಜಾಸ್ತಿ ಆಗ್ತಾ ಇದೆ. ಅದರಿಂದ ಗಿಡಗಳ ನಾಡಬೇಕಂತ ಸೀಡ್ ಬಾಲ್ ಅಂತ ಮಾಡ್ತಾರೆ. ಒಂದು ಬೀಜದಲ್ಲಿ ಒಂದು ಬೀಜ ಇಟ್ಕೊಂಡು ಮಣ್ಣನ್ನು ಉಂಡೆ ಮಾಡಿಬಿಟ್ಟು ಈ ಮಳೆಗಾಲ ಬಂದಾಗ ಹೋಗಿ ಎಲ್ಲರೂ ಹಾಕ್ತಾರೆ. ಅದು ಸುಮಾರು ಬರುತ್ತೆ. ಈ ಕಡೆ ನಮ್ಮ ಕಡಿಮೆ, ತಮಿಳುನಾಡು, ಕೇರಳ ಆ ಕಡೆಲ್ಲ ಮಾಡ್ತಾರೆ. ಅದನ್ನು ಇಲ್ಲೂ ಮಾಡಬೇಕಂತ ಈ ವರ್ಷ ಎಲ್ಲ ಒಂದೇ ದಿವಸ ಎಲ್ಲ ಒಟ್ಟೆ ಮಾಡೋಣ ಅಂತ ಹೇಳ್ಬಿಟ್ಟು ಅದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಗೀಗ ಏನು ಮಾಡಬೇಕಂದ್ರೆ ದುಡ್ಡು ಬೇಕು. ಸೊ ಅದಕ್ಕೊಂದು ಫಂಡ್ ಬೇಕನ್ನೋಣ. ಅದಕ್ಕೋಸ್ಕರ ನಮ್ಮ ಕಡೆ